ಎಸ್ ಗೌಡ ಅನ್ನೋರ ಮನೆಗೆ ಹೋಮ್ ಮಿನಿಸ್ಟ್ರು ಪೊಲೀಸ್ ಅವ್ರನ್ನ ಕಳಿಸಿ ಬೆಂಕಿ ಹಾಕ್ಸಿದ್ದಾರೆ ಅನ್ನುವಂಥದ್ದು ಪೊಲೀಸರನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೊಡಲಿ ಕಂಪ್ಲೇಂಟು. ಸಿ ಟಿ ರವಿ ಇರ್ಬೋದು, ಜೋಶಿ ಅವರು ಇರ್ಬೋದು, ಇವರೆಲ್ಲರೂ ಯಾಕೆ ನಿಮ್ಮ ಮುಂದೆ ಬಂದು ಮಾತಾಡ್ತಾರೆ? ಕಂಪ್ಲೇಂಟ್ ಕೊಡಲಿ, ಆ್ಯಕ್ಷನ್ ತೊಗೊತೀನಿ. ಯಾವ ಅಧಿಕಾರಿ ಹೋಗಿ ಬೆದರಿಕೆ ಕೊಟ್ಟಿದ್ದಾರೆ ಅಂತ ನೀವೇ ಕಳಿಸಿದ್ದಾರೆ. ಆಯ್ತು ರೀ, ನಾನೇ ಕಳಿಸಿದ್ದೀನಲ್ಲ, ಕೊಡಿ ಕಂಪ್ಲೇಂಟ್ ಕೊಡಿ, ನನ್ನ ಮೇಲೆ ಕೊಡಿ. ಪಾರದರ್ಶಕವಾಗಿ ನನ್ನ ಮೇಲೆ ನಾನು ಇನ್ವೆಸ್ಟಿಗೇಷನ್ ಮಾಡಿಕೊಡ್ತೀನಿ. ಬೇಕಾದರೆ ಅವರಿಗೂ ಸಮಿತಿನಲ್ಲಿ ಹಾಕ್ತೀನಿ ಅಂತೆ. ಇಲ್ಲ, ಅವರಿಗೂ ಹಾಕ್ತೀನಿ ಸಮಿತಿನಲ್ಲಿ ಅನ್ನಲ್ಲ ನಾನು. ಬೇಕಾದರೆ ಸ್ಪೆಷಲ್ ಸಮಿತಿ ಕೂಡಿಸಿ ಅವರಿಗೆ ಅಧ್ಯಕ್ಷ ಮಾಡ್ತೀನಿ. ನೋಡಿ ಮೇಡಮ್, ಯಾವ ವ್ಯಕ್ತಿ ಒಂದು ವಾಯ್ಸ್ ಸ್ಯಾಂಪಲ್ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಅವ್ರು ನನ್ನ ಮೇಲೆ ಆರೋಪ ಮಾಡ್ತಾರಾ? ಸುಪ್ರೀಂ ಕೋರ್ಟಿಗೆ ಹೋಗ್ಬಿಟ್ಟು ಸ್ಟೇ ತಂದಿದ್ದಾರಲ್ಲ, ವಾಯ್ಸ್ ಸ್ಯಾಂಪಲ್ ಕೊಡೋದಿಲ್ಲ ಅಂದ್ಬಿಟ್ಟು ಇವ್ರಿಗಂತಾರ? ಯಾವ ಪುರುಷಾರ್ಥಕ್ಕೆ ಇವ್ರು ಮಾತಾಡ್ತಾರೆ? ಕೊಡಲಿ, ವಾಯ್ಸ್ ಸ್ಯಾಂಪಲ್ ಕೊಡಲಿ ಫಸ್ಟ್, ಅದಾದ್ಮೇಲೆ ಮಿಕ್ಕಿದ್ದು ಮಾತಾಡಲಿ ಅವರು. Sir, are you expecting same thing will happen in Karnataka after the allegations and the complaint by BJP to the election commission here to the center? Same thing happened, same pattern happened with the West Bengal. First BJP. See, I have been telling you, it's a standard operating of procedure of the BJP. First they will cry, they will make a noise about it, they will claim to be victims, and then the CEC will come and pacify them, cajole them, get some rule like logical discrepancy. We have asked 12 very specific questions. We have given them suggestions. How come the CEC is not responded to an official government document, a cabinet decision? This means that they are nothing but the puppets of the central government. Thank you. ಯಾವುದು ಆಗುತ್ತೆ ಅಂತ ಹೇಳಿದಾರಲ್ಲ ಸಿ ಎಂ ಅವರು. ಇಲ್ಲ, ಅದಕ್ಕೆ ಇದು ಫುಲ್ ಫ್ಲೆಜ್ ಕ್ಯಾಬಿನೆಟ್ ಇರಬೇಕಂತಾನೆ ಸಿ ಎಂ ಅವ್ರದ್ದು ಕೂಡ ಉದ್ದೇಶ ಅಲ್ವಾ? ಯಾಕಂದರೆ ಎಲ್ಲರಿಗೂ ಜವಾಬ್ದಾರಿ ಕೊಟ್ಬಿಟ್ರೆ ಸ್ವಲ್ಪ ಸರ್ಕಾರ ಚೆನ್ನಾಗಿ ನಡೀತದೆ ಅಂತಲೇ ಸಾಹೇಬ್ರು ಭಾಳ ಸ್ಪಷ್ಟವಾಗಿ ಹೇಳಿದಾರಲ್ಲ.